ನಮಸ್ತೆ, ಬನ್ನಿ. ಅಮ್ಮ ಫೋನ್ ಮಾಡಿ ಹೇಳಿದ್ರು, ಮದುವೆಗೆ ಬರೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ. ಪೂಜೆಗೆ ಎಲ್ಲ ರೆಡಿ ಇದೆ. ಎಲ್ಲೋಗ್ತಿದ್ಯಾ? ತುಂಬಾ ದಾಹ ಆಗ್ತಿದೆ ಸುಬ್ಬು, ನೀರ್ ಕುಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಇರು, ನಾನೇ ತಂದು ಕೊಡ್ತೀನಿ. ಪ್ರಸನ್ನ ಬೀಜಾಕ್ಷರಿ ಸಂಭವಂ ದೇವತಾ. ಫೋನ್ ಬರ್ತಿದೆ. ಸರ್, ಅಪ್ಪ ಫೋನ್ ಮಾಡ್ತಿದ್ದಾರೆ. ಸರಿ, ಹೋಗಿ ಮಾತಾಡು. ಅನು, ಬೇಗೆತ್ತು. ಪುಷ್ಪ, ಹಲೋ ಅಪ್ಪ. ನನ್ನ ಆಣೆನು ಮೀರಿ ಅನು ಫೋನ್ ಮಾಡ್ತೀಯ ನೀನು? ಇಲ್ಲಿದ್ರೆ ಏನಾದ್ರೂ ಅನಾಹುತ ಮಾಡ್ತೀಯ ನೀನು. ಸುಬ್ಬು, ಅವಳನ್ನ ನೋಡ್ಬಾರ್ದು ಅಂತ ತಾನೇ ನೀನ್ ಹೇಳಿರೋದು. ಒಂದೇ ಒಂದ್ಸರಿ ಮಾತಾಡ್ತೀನಿ ಸುಬ್ಬು. ಬೇಡ ಸುಬ್ಬು, ನಡಿ. The number you're calling is switched off right now. Please try later. ಕಾಲ್ ಮಾಡಿ ಮತ್ತೆ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡ್ರು? ಏನ್ ಮಾತಾಡೋದು ಕಾಲ್ ಮಾಡಿದ್ರು ಏನೋ. ಅನು, ಏನಾಯ್ತು? ಮಾತಾಡ್ತೀಯಾ? ಅಪ್ಪನ್ ಫೋನ್ ರಿಸೀವ್ ಮಾಡೋ ಅಷ್ಟರಲ್ಲಿ ಕಟ್ ಆಗೋಯ್ತು. ಮತ್ ವಾಪಸ್ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಸರಿ, ಪೂಜೆ ಆದ್ಮೇಲೆ ಮಾತಾಡ್ತೀನಿ. ಅನು, ಚೇರ. ಅನು, ನನಗೆ ಹೀಗೆ ಸಾರ್ವಜನಿಕವಾಗಿ ಯಾರಿಗಾದರೂ ಸಹಾಯ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ಇದರಲ್ಲಿ ಏನೇ ಒಳ್ಳೆಯ ಉದ್ದೇಶ ಇದ್ದರೂ ನೋಡೋರ ಕಣ್ಣಿಗೆ ನಾವಿದನ್ನು ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಾನೆ ಅನಿಸುತ್ತೆ. ಆದರೆ
ಅವ್ರಿಗೆಲ್ಲ ನಾವು ನಮ್ಮ ಕೈಯಾರೆ ಬಟ್ಟೆ ಕೊಡಬೇಕು ಅನ್ನೋದು ಅಮ್ಮನ ಆಜ್ಞೆ. ಹಾಗಾಗಿ ಅದನ್ನು ಪಾಲಿಸ್ತಾ ಇದ್ರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ. ಸರ್, ಅಮ್ಮ ನಮಗೋಸ್ಕರ ಪೂಜೆ ಅರೇಂಜ್ ಮಾಡಿದ್ದಾರೆ. ಈಗ ನಾವು ಅವ್ರಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಅವ್ರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಂಡೇ ಮಾಡ್ಕೋತಾರೆ. ಬನ್ನಿ. ಅಯ್ಯೋ ಸುಬ್ಬು, ಎಲ್ದಾಡ್ಬೇಡ ನೀನು, ಇರು. ಬಿಡು ಸುಬ್ಬು, ಬರ್ತೀನಿ. ಎಳಿಬೇಡ. ಸುಬ್ಬು, ಅನು, ಸುಬ್ಬು ಮಾತಾಡ್ಸಲ್ಲ. ಸುಬ್ಬು, ಅನು. ಯಜಮಾನ್ರೆ, ಯಜಮಾನ್ರೆ, ಕೊಡಿ, ನಾನು ಕೊಡ್ತೀನಿ. ತಗೊಳ್ಳಿ. ನಿಮ್ಮನ್ನ ಏನಂತ ಕರೀಲಿ? ಅಯ್ಯೋ, ಅವ್ರು ಬೇಕಿಲ್ಲ. ಅನು, ನಿಮ್ಮ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಬಾ. ಮಯೂರ್, ಪ್ರೆಸೆಂಟೇಷನ್ಗೆಲ್ಲ ರೆಡಿ ಇದೆ ಅಲ್ವಾ? ಎಸ್ ಮ್ಯಾಮ್. ಇದು ನೀವು ನನ್ನ ಹತ್ರ 4ನೇ ಸರಿ ಕೇಳ್ತಾ ಇರೋದು.
ಟೈಮ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಮೀರಾ ಮ್ಯಾಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಮೀರಾ? ಆರ್ಯ ಸರ್ ಯಾವಾಗಾರು ಲೇಟಾಗಿ ಬಂದಿರೋದು ನಿಮಗೆ ನೆನಪಿದೆ ಯಮುನಾ ಮ್ಯಾಮ್? ಐ ಮೀನ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಸೀನಿಯರು, ನನಗೆ ತಿಳಿದ ಮಟ್ಟಿಗೆ ಇದೇ ಮೊದಲನೇ ಸರಿ ಸರ್ ಕಾನ್ಫರೆನ್ಸ್ ಮೀಟಿಂಗ್ಗೆ ಲೇಟಾಗಿ ಬರ್ತಿರೋದು ಅನ್ಸುತ್ತೆ. ಯು ಆರ್ ರೈಟ್ ಮಯೂರ್, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮದ್ವೆ ಆಯ್ತಲ್ಲ, ಲೈಫ್ ಸ್ಟೈಲು ಬದಲಾಗತ್ತೆ, ಪ್ರಾಮುಖ್ಯತೆಗಳು ಬದಲಾಗ್ತಾ ಹೋಗುತ್ತೆ ಅಲ್ವಾ ಮೀರಾ? ಯಮುನಾ ಮ್ಯಾಮ್, ಮದ್ವೆಯಿಂದ ಲೈಫ್ ಸ್ಟೈಲ್ ಬದಲಾಗ್ಬೋದು. ಇನ್ನೆಷ್ಟೋ ಸಲ ಲೈಫ್ ಸ್ಟೈಲ್ ಇಂದ ಎಷ್ಟೋ ವರ್ಷಗಳಿಂದ ಇರೋ ಮದ್ವೆನೂ ಬದಲಾಗ್ಬೋದು. ಆದ್ರೆ ನಮ್ ಆರ್ಯ ಸರ್ ಯಾವತ್ತೂ ಬದಲಾಗಲ್ಲ. ಅಷ್ಟಕ್ಕೂ ಆರ್ಯ ಸರ್ಗೆ ನಾನು ಹೇಳಿರೋ ಟೈಮ್ 10:30 ಅಂಡ್ ಇಟ್ಸ್ ಸ್ಟಿಲ್ 10:28 ನಾವು. ಇನ್ನು 2 ನಿಮಿಷ ಬಾಕಿ ಇದೆ. ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಸೋ ಫನಿ ಅಬೌಟ್ ಇಟ್? ಯಾಕೆ ನಗ್ತಿದ್ಯಾ ಮಯೂರ್? ಅಲ್ಲ ಮ್ಯಾಮ್, ಪಾಪ ನೀವಾದ್ರೂ ಎಷ್ಟು ಅಂತ ಆರ್ಯ ಸರ್ನ ವಹಿಸ್ಕೋತೀರಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ಡು ಯು ಮೀನ್? ಆರ್ಯ ಸರ್ ಇನ್ 2 minutes ಅಲ್ಲಿ ಇಲ್ಲಿ ಬರಲ್ಲ ಅಂತನಾ? ಅದೇಗ್ ಸಾಧ್ಯ? ಐ ಡೋಂಟ್ ಥಿಂಕ್ ಸೊ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್. ಥ್ಯಾಂಕ್ ಯು ಮೀರಾ. ಹೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕ್ಷಮಿಸಿ, ನಾನು ನಿಮ್ಮನ್ನ ಕಾಯಿಸದ್ನ ನನಗೆ ತಡ ಆಯ್ತಾ? ನೋ ಸರ್, ಅಬ್ಸಲ್ಯೂಟ್ಲಿ ನಾಟ್. ಇನ್ಫ್ಯಾಕ್ಟ್ ನೀವು 2 minutes ಬೇಗನೆ ಬಂದಿದ್ದೀರಾ. ಇದರ ಶ್ರೇಯಸ್ಸು ನಮ್ಮ ಶ್ರೀಮತಿಯವ್ರಿಗೆ ಸಲ್ಲುತ್ತೆ. ಒಬ್ಬ ಮುಖ್ಯಸ್ಥನಿಗೆ ಸಮಯ ಪ್ರಜ್ಞೆ ಇರುವುದು ಎಷ್ಟು ಮುಖ್ಯನೋ, ಒಬ್ಬ ಗಂಡನಿಗೂ ತನ್ನ ಕುಟುಂಬಕ್ಕೆ ಸಮಯ ಕೊಡೋದು ಅಷ್ಟೇ ಮುಖ್ಯ. ಇವತ್ತು ನನಗೆ ನಮ್ಮ ಶ್ರೀಮತಿಯವರನ್ನ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗೋದಿತ್ತು. ಆದರೆ ಆಕೆಗೆ ನನ್ನ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿ. ಹಾಗಾಗಿ ನನ್ನನ್ನು ಮೊದಲು ಇಲ್ಲಿಗೆ ಬಿಟ್ಟು ಅವರು ಅಲ್ಲಿಗೆ ಹೋದರು. ವೆಲ್, ದಟ್ಸ್ ಗ್ರೇಟ್ ಸರ್. ಸುಬ್ಬು, ಇದ್ಯಾರಿಗೆ ಕೊಡ್ತಿರೋ ಶಿಕ್ಷೆ? ಎತ್ತ ಮಗಳು ಕಣ್ಣು ಮುಂದೆ ಇದ್ರು ಕಣ್ಣೆತ್ತಿ ನೋಡ್ದೆ ಇರೋ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಸುಬ್ಬು. ನಮಗ್ ಬೇಕಾಗಿದ್ದ ಇಂಥ ಪರಿಸ್ಥಿತಿ. ಇವತ್ತಲ್ಲ ನಾಳೆ ಅನುಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ. ಏನ್ ಹೇಳ್ತೀಯ ಸುಬ್ಬು? ಏನ್ ಹೇಳ್ತೀಯ? ಅಯ್ಯೋ, ಮಾತಾಡು ಸುಬ್ಬು, ಮಾತಾಡು. ನಿನಗೆ ಕೇಳ್ತಿರೋದು. ಅದು ಕೇಳುವಾಗ್ಲೂ ಹಿಂಗೆ ಸುಮ್ಮನೆ ಇರ್ತೀಯ ನೀನು? ಇಲ್ಲ ಸುಬ್ಬು, ಇಲ್ಲ. ಮಗಳಿಗೆ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಅನ್ಯಾಯ ಮಾಡ್ತಿದ್ಯಾ ಸುಬ್ಬು, ಅನ್ಯಾಯ ಮಾಡ್ತಿದ್ಯಾ. ಅಯ್ಯೋ, ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಳಬೇಡ್ಬೆ. ನಂಗೂ ದುಃಖ ಆಗುತ್ತೆ. ನಾನು ಮನುಷ್ಯನೇ, ಅರ್ಥ ಮಾಡ್ಕೋ.
ಪರ್ಫೆಕ್ಟ್. ಐ ಆಮ್ ಇಂಪ್ರೆಸ್ಡ್ ಮೀರಾ. ಸರ್ ಇದು ಮಾತ್ರ ಅಲ್ಲ, ಪ್ರತಿ ಡಿಪಾರ್ಟ್ಮೆಂಟ್ ಪ್ಲಾನ್ಸ್ ಏನು ಅನ್ನೋದನ್ನ ಪ್ರೆಸೆಂಟ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇಫ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ದಮ್ ಇಟ್ ವಿಲ್ ಬಿ ಗ್ರೇಟ್ ಸರ್. ಕಾವ್ಯ? ನೋ ಇಟ್ಸ್ ಓಕೆ. ನನಗೆ ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಮೀರಾ, ನಾನು ನಿನಗೆ ಹೇಳಿದ ಕೆಲಸ ಏನಾಯ್ತು? ಸರ್ ನಾನು ಅದನ್ನೇ ಹೇಳ್ತಿರೋದು. ಎಲ್ಲದನ್ನು ನಿಮ್ಗೆ ಪ್ರೆಸೆಂಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಆಲ್ ಆಫ್ ದೆಮ್ ಆರ್ ಕಂಪ್ಲೀಟ್ಲಿ ರೆಡಿ. ಇಲ್ಲ ಮೀರಾ, ನಾನು ಅದರ ಬಗ್ಗೆ ಕೇಳ್ತಿಲ್ಲ. ಐ ಥಿಂಕ್ ಯು ಆರ್ ಕನ್ವೀನಿಯಂಟ್ಲಿ ಫರ್ಗೆಟಿಂಗ್ ಸಮಥಿಂಗ್. ಯಾಕೇನು ಗೊತ್ತಿಲ್ಲದೆ ಇರೋ ಥರ ಆಡ್ತಿದ್ಯಾ? ನಾನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೆ ಮೀರಾ, ಇವತ್ತು ತಯಾರಾಗಬೇಕು ಅಂತ. ಬೇರೆ ಯಾವುದನ್ನು ಮರಿದೇ ಇರೋಳು ಇದನ್ನ ಮರ್ತು ಬಿಟ್ಟಿಯಾ? ನಾನು ಅನುಗೋಸ್ಕರ ಹೇಳಿದ್ದೆ ನೀನು ಮರುವ ಕಾರಣ ಆಯ್ತಾ? ಸರ್ ಪ್ಲೀಸ್ ಹೋಲ್ಡ್ ಆನ್. ನೀವು ನನಗೆ ಸ್ವಲ್ಪ ಮಾತಾಡೋಕ್ಕೂ ಸ್ಪೇಸ್ ಕೊಡದೆ ಹೀಗೆ ಮಾತಾಡ್ತಾನೆ ಇದ್ರೆ ನಾನು ಏನ್ ಹೇಳಿ ಸರ್? ಸರಿ ಈಗ ಹೇಳು, ನಾನು ಹೇಳಿದ ವಿಷಯ ಏನಾಯ್ತು? ಸರ್ ಯು ಆರ್ ಕೈಂಡ್ ಆಫ್ ರೆಸ್ಟ್ಲೆಸ್ ಟುಡೇ. ಈಗ ನಾನು ಏನೇ ಹೇಳಿದ್ರು ನೀವು ಹೀಗೆ ರಿಯಾಕ್ಟ್ ಮಾಡ್ತೀರಾ. ಸರ್ ನೀವೇ ನನ್ನ ಜೊತೆ ಬನ್ನಿ ಪ್ಲೀಸ್. ಸರ್ ಏನು ವಿವರಣೆ ಕೊಡೋಕ್ಕೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ಯಾ ಮೀರಾ? ಹೇಳೋದನ್ನ ಇಲ್ಲೇ ಎಲ್ಲರ ಮುಂದೆನೇ ಹೇಳ್ಬೋದಲ್ಲ? ಸರ್ ನಿಮಗೂ ಗೊತ್ತು, ಯು ಆರ್ ಮೈ ಫಸ್ಟ್ ಪ್ರಯಾರಿಟಿ ಆಲ್ವೇಸ್. ಸೊ ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಸರ್. ಏನಾಗ್ತಿದೆ ಇಲ್ಲಿ? ಅವರು ನಮಗೆ ಅರ್ಥ ಆಗೋ ಭಾಷೆಯಲ್ಲೇ ಮಾತಾಡಿದ್ರು. ಅದು ದೇವರೊಳಗೂ ನನಗೆ ಅರ್ಥ ಆಗಲಿಲ್ಲ. ಆರ್ಯ ಸರ್ನ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಅಲ್ವಾ? ಆರ್ಯ ಸರ್ ಹೇಳಿದ ಯಾವುದನ್ನು ಮೀರಾ ಮೇಡಮ್ ಅಷ್ಟು ಲೈಟಾಗಿ ತಗೊಳ್ಳಲ್ಲ. ಆದರೆ ಯಾವ ಕೆಲಸ ಅವರು ಮಾಡದೆ ಬಿಡಿಸಿದ್ದಾರೆ? ಪ್ಲೀಸ್ ಕಮ್ ಸರ್. Sir, please open the door. Exceptional, Mira. Absolutely fantastic. Well done. Where is Jende? Sir? Jende, Anu cabin. ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್. ಗೀರಾದಿ ಇನ್ಚಾರ್ಜ್ ತಗೊಂಡಿದ್ದಾರೆ ಅಂದಮೇಲೆ ಇಷ್ಟು ಆಗದೆ ಇದ್ರೆ ಹೇಗೆ? ಗುಡ್ ಜಾಬ್ ಮೀರಾಜ್. ಅಲ್ವಾ? ನನಗೂ ಒಂದು ಕ್ಷಣ ಮೀರಾ ಬರೀ ಕಾರಣ ಕೊಡ್ತಿದ್ದಾಳೇನೋ ಅಂತ ಅನಿಸ್ತು. But no, Meera is always perfect. Always perfect. ಜೇನೆ, ಇದನ್ನ ನೋಡಿ ಅನು ಖುಷಿ ಆಗತ್ತಲ್ವಾ? ಖಂಡಿತ ಸರ್.